ಕುಡುಗೋಲ ಕುಡುಕ ಗಂಡನ ಜೋಡಿ ಬಾಳೆ ಮಾಡೋದು ಅಂದರ ಕಣ್ಣೀರ ಕೂಳ ರಾತ್ರಿ ಹಗಲ ಕುಡುಕ ಗಂಡನ ಜೋಡಿ ಜೀವನ ಮಾಡೋದು ಅಂದರ ಕಣ್ಣೀರ ಕೂಳ ರಾತ್ರಿ ಹಗಲ ಕೆಡಗಾಲ ಕುತ್ತಗಿಗೆ ಇಟ್ಟಂಗೋ ಕುಡಗೋಲ ಎಂತ ಕೆಡಗಾಲ ಕುತ್ತಗಿಗೆ ಇಟ್ಟಂಗೋ ಕುಡಗೋಲ ಗಂಡನ ಜೋಡಿ ಬಾಳೆ ಮಾಡೋದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡ್ದ ಗಂಡನ ಜೋಡಿ ಜೀವನ ಮಾಡೋದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಜಗದ ಸುದ್ದಿನ ತಗದ ಹೇಳತೀನಿ ಮಾಡಬೇಡ್ರಿ ದೈವ ನೀವು ಗಲ್ಬಲ ಕುಷ್ಟಗಿ ತಾಲೂಕದಾಗ ಕೆಟ್ಟ ಘಟನೆ ನಡಿತೋ ಕರ್ನಾಟಕ ಕೊಪ್ಪಳ ಜಿಲ್ಲಾ ಹೆಣ್ಣು ಮಗಳು ಹುಟ್ಟಿ ತಾಯ ತಂದೆಗೆ ಬಾಳೆಯದ ಚೆಲ್ಲ ವಯಸ್ಸಿನ ಹೆಣ್ಣು ಮಗಳಿಗೆ ಮನೆಯಾಗಿಟ್ಟುಗೋದು ಅಂದ್ರ ಹಡದವ್ರ ಮ್ಯಾಲ ಬರತವ್ರಿ ಗುಲ್ಲ ಬ್ಯಾಳದ ಮಗಳಿಗೆ ಮನೆಯಾಗಿಟ್ಟುಗೋದು ಅಂದ್ರ ಹೆತ್ತವ್ರ ಮ್ಯಾಲ ಬರತವ್ರಿ ಗುಲ್ಲ ಯಪ್ಪ ಕುಡುಕ ಗಂಡನ ಜೋಡಿ ಬಾಳೆ ಮಾಡೋದು ಅಂದ್ರ ಕಣ್ಣೀರ ಕೂಳ ರಾತ್ರಿ ಹಗಲ ಕುಡುಕ ಗಂಡನ ಜೋಡಿ ಜೀವನ ಸಾಗಿಸುವುದು ಅಂದ್ರ ಕಣ್ಣೀರ ಕೂಳ ರಾತ್ರಿ ಹಗಲ ಕೆಡಗಾಲ ಕುತ್ತಗೆ ಎಟ್ಟಂಗೋ ಕುಡಗೋಲ ಎಂತ ಕೆಡಗಾಲ ಕುತ್ತಗೆ ಎಟ್ಟಂಗೋ ಕುಡಗೋಲ ಕುಡಕ ಗಂಡನ ಜೋಡಿ ಬಾಳ ಮಾಡೋದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡ್ದ ಗಂಡನ ಜೋಡಿ ಜೀವನ ಮಾಡೋದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಏ ಹಳ್ಳಿ ಊರಾಗ ಒಂದು ಒಳ್ಳೆ ಮನಿತನ ಬಂತು ಕೂಡ್ಯಾರ ಗುರು ಹಿರಿಯರು ಎಲ್ಲ ಮನಿತನ ಪದ್ಧತಿಯಾಗು ಹುಡುಗನ ನೋಡ್ಯಾರ ಯಾವ ಏನು ಚಟ ಇಲ್ಲ ಗುರುವ ಹಿರಿಯರು ಕೂಡಿ ಹುಡುಗ ಹುಡುಗಿ ಒಪ್ಪ
ನಿನಗ ಸ್ಥಿರವಲ್ಲ. ಗಂಡನ ಮನೆಗೆ ಕಳಿಸ್ಯಾರ ಮಗಳಿಗೆ, ತವರ ಮನೆಯ ನಿನಗ ಸ್ಥಿರವಲ್ಲ. ಯವ್ವ ಕುಡಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ. ಆ ಕುಡುಕ ಗಂಡನ ಜೋಡಿ ಜೀವನ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ. ಅಂತ ಕೆಡಗಾಲ ಕುತ್ತಗೆಗೆ ಎಟ್ಟಂಗೋ ಕುಡಗೋಲ. ಅಂತ ಕೆಡಗಾಲ ಕುತ್ತಗೆಗೆ ಎಟ್ಟಂಗೋ ಕುಡಗೋಲ. ಕುಡಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಆಗಲ. ಕುಡದ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಆಗಲ. ಏ ಚಂದಾಗಿ ಸಂಸಾರ ನಡೆದಾದ ಕೇಳಾರಿ, ಬೆರೆಸಿದಂಗ ಸಕ್ಕರೆ ಹಾಲ. ಏ ಮದವಿ ಪಾರ್ಟಿ ಅಂತ ಗೆಳೆಯರು ಕೂಡಿಕೊಂಡು ಪಾರ್ಟಿ ಮಾಡ್ಯಾರಪ್ಪ ಒಂದು ಸಲ. ಎಂಟು ಮಂದಿ ಗೆಳೆಯರು ಎಲ್ಲರ ಕಣದಾಗ ಪಾರ್ಟಿ ಮಾಡ್ಯಾರಪ್ಪ ಮ್ಯಾಲಿಂದು ಮ್ಯಾಲ. ಕುಡಿಯೋದು ತಿನ್ನೋದು ಚಟ ಬಿತ್ತೋ ಹುಡುಗಾಗ, ನಡೆಯೋ ಬಂಡಿಗೆ ಮುರಿದಂಗೋ ಕೀಲ. ಕುಡಿಯೋದು ತಿನ್ನೋದು ಚಟ ಬಿತ್ತೋ ಹುಡುಗಾಗ, ನಡೆಯೋ ಬಂಡಿಗೆ ಬೆಚ್ಚಿದಂಗೋ ಕೀಲ. ಯಪ್ಪ ಕುಡಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ. ಕುಡುಕ ಗಂಡನ ಜೋಡಿ ಜೀವನ ಸಾಗಿಸುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ. ಅಂತ ಕೆಡಗಾಲ ಕುತ್ತಗೆಗೆ ಎಟ್ಟಂಗೋ ಕುಡಗೋಲ. ಅಂತ ಕೆಡಗಾಲ ಕುತ್ತಗೆಗೆ ಎಟ್ಟಂಗೋ ಕುಡಗೋಲ. ಕುಡಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಆಗಲ. ಕುಡದ ಗಂಡನ ಜೋಡಿ ಜೀವನ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಆಗಲ. ಏ ಕುಡುದು ಬಂದು ಮನೆ ಮಂದಿಗೆ ಬೈತಾನ, ತಾಯಿ ತಂದಿ ಬಿಡಲಿಲ್ಲೋ ಶೈಲ. ಏ ಹೆಂಡತಿನ ಕರ್ಕೊಂಡು ಬ್ಯಾರೆ ಇರುವಂತ ಮಾಡಿಕೊಟ್ಟರ ಹೊಲ ಮನಿ ಪಾಲ. ಎರಡ ವರ್ಷದಾಗ ಹೊಲ ಮನೆ ಮಾರ್ಕೊಂಡ ಒಂದು ಉಳಿಯಲಿಲ್ಲ ಮನೆಯಾಗ ಚೀಲ. ಎಷ್ಟು ಇದ್ದರು ಏನು ಸಾಲಲಿಲ್ಲ, ಊರು ತುಂಬ ಮಾಡಿಕೊಂಡು ಸಾಲ. ಎಷ್ಟು ಇದ್ದರು ಏನು ಸಾಲಲಿಲ್ಲ, ಊರು ತುಂಬ ಮಾಡಿಕೊಂಡು ಸಾಲ. ಯವ್ವ ಕುಡಕ ಗಂಡನ
ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳರಾತರಿ ಹಗಲ ಆ ಕುಡುಕ ಗಂಡನ ಜೋಡಿ ಜೀವನ ಮಾಡುದು ಅಂದ್ರ ಕಣ್ಣೀರ ರಾತ್ರಿ ಹಗಲ ಎಂತ ಕೆಡಗಾಲ ಕುತ್ತಗೆ ಎತ್ತಂಗೋ ಕುಡಗೋಲ ಎಂತ ಕೆಡಗಾಲ ಕುತ್ತಗೆ ಎತ್ತಂಗೋ ಕುಡಗೋಲ ಕುಡುಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡುಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಅಷ್ಟರೊಳಗ ಎರಡು ಮಕ್ಕಳು ಹುಟ್ಟ್ಯಾವ ರೂಪದಲ್ಲಿ ಅವು ಬಲು ಮಿಗಿಲ ಹೊಟ್ಟಿ ಹಸದು ಮಕ್ಕಳು ಹೊರಳ್ಯಾಡಿ ಎಳತಾವ ತಿಲ್ಲಕ್ಕ ಇಲ್ಲದೆ ರಾತ್ರಿ ಹಗಲ ಮಕ್ಕಳ ನೋಡಿ ತಾಯಿ ಬೆತ್ತಂಗ ಮೈ ಮ್ಯಾಲ ಮುಗಲ ಸರದ ಕುಂದ್ರಂದ್ರ ಗಂಡ ಸಾಯುವಂಗ ಹೊಡಿತಾನ ಹಣ್ಣಾಗಿ ಹೋಗ್ಯಾದ ಮೈ ತೊಗಲ ಯಪ್ಪ ಸರದ ಕುಂದ್ರಂದ್ರ ಗಂಡ ಸಾಯುವಂಗ ಹೊಡಿತಾನ ಹಣ್ಣಾಗಿ ಹೋಗ್ಯಾದ ಮೈ ತೊಗಲ ಯವ್ವ ಕುಡಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡುಕ ಗಂಡನ ಜೋಡಿ ಜೀವನ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕೆಡಗಾಲ ಕುತ್ತಗೆ ಎತ್ತಂಗೋ ಕುಡಗೋಲ ಎಂತ ಕೆಡಗಾಲ ಕುತ್ತಗೆ ಎತ್ತಂಗೋ ಕುಡಗೋಲ ಕುಡುಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡದ ಗಂಡನ ಜೋಡಿ ಜೀವನ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಹಗಲಿರುಳು ದುಡಿದು ತಾಯಿ ಮಕ್ಕಳನ್ನ ಸಲುತ್ತಾಳ ಆಕಿನ ಕಷ್ಟ ದೇವರೇ ಬಲ್ಲ ಹಳ್ಳಿ ಊರಾಗ ಒಳ್ಳೆ ಮನಿತಾನ ಹೌದು ಹಳ್ಳಿ ಊರಾಗ ಒಳ್ಳೆ ಮನಿತಾನ ಹೌದಪ್ಪ ಹೌದು ಮನಿತಾನದಾಗ ಹೆಣ್ಮಕ್ಳೇ ಹುಟ್ಟಿದಿಲ್ಲ ಹುಟ್ಟಿತಿಲ್ಲ ಬಾಳ ದಿವಸದ ಮ್ಯಾಗ ಒಬ್ಬಾಕಿ ಹೆಣ್ಮಗಳು ಹುಟ್ಟಿ ಬಂದಳು ತಾಯಿ ತಂದಿಗೆ ಖುಷಿ ಆಯ್ತು ಆಯಿ ಮುತ್ತೆಗ ಖುಷಿ ಆಯ್ತು ಬಂಧು ಬಳಗಕ್ಕೆ ಖುಷಿ ಆಯ್ತು ಹೌದು ಎಲ್ಲರಿಗೆ ಆನಂದ ಆಯ್ತು ಆ ಮಗಳಿಗೆ ಹೂ ಬೆಳೆಸದಂಗ ಬೆಳೆಸಿದ್ರು ಹೌದು ಹೆಂಗ ಹೂ ಬೆಳೆಸಿದ್ರು ಮುಂದ ಆ ಹೆಣ್ಣು ಮಗಳು ಪ್ರಾಯಕ್ಕೆ ಬಂದಳು ಪ್ರಾಯಕ್ಕೆ ಬಂದ ಕೂಡಲೇನೆ ತಾಯಿ ತಂದಿಗೆ ಚಿಂತೆ ಆಯ್ತು ಆಯಿ ಮುತ್ತೆಗ ಚಿಂತೆ ಆಯ್ತು ಎಲ್ಲರಿಗೆ ಚಿಂತೆ ಆಯ್ತು ಯಾಕೆ ಚಿಂತೆ ಆಯ್ತು ಅಂತ ಕೇಳಿದ್ರ ಬಹಳ ದಿವಸದ ಮ್ಯಾಗ ನಮ್ಮ ಮನ್ಯಾಗ ಒಬ್ಬಾಕಿ ಹೆಣ್ಮಗಳು ಹುಟ್ಟ್ಯಾಳ ಮನ್ಯಾಗ ಒಬ್ಬಾಕಿ ಹೆಣ್ಮಗಳು ಹುಟ್ಟ್ಯಾಳ ಹೆಣ್ಮಗಳು ದೊಡ್ಡಕ್ಕೆ ಆಗ್ಯಾಳ ನಮ್ಮ ಹೆಣ್ಮಗಳಿಗೆ ಎಂತ ಹುಡುಗ ಸಿಗುತ್ತಾನೋ ಹೌದು ಚಲೋದವ ಸಿಗುತ್ತಾನೋ ಕೆಟ್ಟವ ಸಿಗುತ್ತಾನೋ ಹೌದು ಈಗಿನ ಕಾಲಮಾನದೊಳಗ ಗೋರ್ಮೆಂಟ್ ನೌಕರಿ ಮಾಡೋ ಹುಡುಗ ಸಿಗಬೇಕಾದ್ರೆ ಬಹಳ ದುರ್ಲಭದ ಕಂಪನಿ ಒಳಗ ಕೆಲಸ ಮಾಡೋ ಹುಡುಗನ ವರ ಸಿಕ್ಕರೆ ಸಾಕು ಅಂತೇಳಿ ಹಿಂಗ ಎಲ್ಲರೂ ಮಾತಾಡ್ತಿದ್ರು ಆ ಕಂಪನಿ ಒಳಗ ಕೆಲಸ ಮಾಡೋ ಹುಡುಗನ ವರನೇ ಅವ್ರ ಮನೆಗೆ ಬತ್ತು ಎಲ್ಲರಿಗೆ ಖುಷಿ ಆಯ್ತು ಹೌದು ಹುಡುಗನ ಬಗ್ಗೆ ವಿಚಾರಣೆ ಮಾಡಿದ್ರು ಹುಡುಗ ಒಂದು ಅಡಿಕೆ ಹೋಳಿನ ಚಟ ಸಹಿತ ಇರ್ಲಿಲ್ಲ ಯಾರಾದ್ರೂ ಸೋಪ್ ಕೊಟ್ರ ಕಿಶೆದಾಗ ಹಾಕೊಂಡು ಬಂದು ಮನ್ಯಾಗ ಒಕ್ಕಾಡ್ತಿದ್ದ ಹೌದು ಅಷ್ಟು ನೀಟ್ ಇದ್ದ ಅಷ್ಟು ಒಳ್ಳೆವಿದ್ದ
ಎಲ್ಲಾ ಹುಡುಗನ ಬಗ್ಗೆ ವಿಚಾರಣೆ ಮಾಡಿ ಹುಂಡ ಬಂಗಾರ ಮುಗಿಸಿ ಲಗ್ನ ಮಾಡಿ ಕೊಟ್ಟು ಗಂಡನ ಮನೆಗೆ ಕಳಿಸುವಂತ ಸಮಯದೊಳಗೆ ಆಯಿ ಮುತ್ತೆ ತಾಯಿ ತಂದು ಹೇಳ್ತಾರ. ಯಾನ ಹೇಳ್ತಾರ್ರಿ? ಯವ್ವಾ, ನಮ್ಮ ಮನ್ಯಾಗ ನೀವು ಹೂ ಬೆಳೆದಾಗ ಬೆಳೆದಿದಿ, ಒಂದು ದಿವಸ ನಿನ್ನ ಕಣ್ಣಾಗ ನೀರು ಬರಂಗ ನಾವು ನೋಡಿಲ್ಲ, ನಿನಗೆ ತ್ರಾಸ ಕೊಟ್ಟಿಲ್ಲ, ನೋವು ಕೊಟ್ಟಿಲ್ಲ. ಹೌದು. ಈ ಮನಿ ಇದ್ದಂಗ ಆ ಮನಿ ಇರಲ್ಲ, ಇರುದಿಲ್ಲ. ಈ ಮನಿ ಇದ್ದಂಗ ಆ ಮನಿ ಇರುದಿಲ್ಲ. ಆ ಮನಿ ಇರುದಿಲ್ಲ ಮಗಳ. ಇದು ನಿನಗೆ ಸ್ಥಿರವಾಗಿರ್ತಕ್ಕಂಥ ಮನಿ ಅಲ್ಲ, ನಿನ್ನ ಗಂಡನ ಮನಿ ನಿನಗೆ ಸ್ಥಿರವಾಗಿರ್ತಕ್ಕಂಥ ಮನಿ ಐತಿ. ಏನೇ ಕಷ್ಟ ನಷ್ಟ ಬಂದ್ರ ಆ ಮನೆಯಾಗೆ ನೀ ಅನುಭವಿಸಬೇಕವ್ವ ಅಂತೇಳಿ ಮಗಳಿಗೆ ಬುದ್ಧಿ ಮಾತು ಹೇಳಿ ಆ ಗಂಡನ ಮನೆಗೆ ಕಳಿಸಿದ್ರು. ಸ್ವಲ್ಪ ಗವಳಿ ಮಾಡಬೇಡ್ರಿ, ಸ್ವಲ್ಪ ಗಪ್ಪಾರಿ ಕಕ್ಕ. ಗಂಡನ ಮನೆಗೆ ಕಳಿಸಿದ್ರು. ಗಂಡನ ಮನೆಗೆ ನಡ್ಲಿಕ್ಕೆ ಮನೆಗೆ ಬಂದ್ರು. ಹೌದು. ಆ ದೇವ್ರು ಮುಗಿತ್ತು, ದಿಂಡ್ರು ಮುಗಿತ್ತು, ಎಲ್ಲಾ ಮುಗಿತ್ತು. ಎಲ್ಲಾ ಮುಗಿತ್ತು. ಹೌದು. ಮುಗಿದ ಕೂಡಲೇ ಹೆಂಡತಿ ಮಾರಿ ನೋಡ್ಕೊತ ಮನ್ಯಾಗ ಇರೋದಿರ್ತದ. ಹೋಗ್ಬೇಕಲ್ಲಪ್ಪ ದಂದಾಕ, ಕೆಲ್ಸಕ್ಕೆ ಹೋಗ್ಬೇಕಾಗ್ತದ. ಹೌದು. ಕೆಲ್ಸಕ್ಕೆ ಹೊಂಟ ಕೆಲ್ಸಕ್ಕೆ ಹೋದ. ಆ ಕಂಪನಿ ಒಳಗ 7 ಮಂದಿ ಇವನಿಗೆ ದೋಸ್ತರು ಇದ್ರು. ಹೌದು. ಗೆಳೆಯರಿದ್ರು. ಗೆಳೆಯರತ್ತಾರ ಏನತ್ತ? ಏ ದೋಸ್ತ, ಲಗ್ನರೇ ನಮ್ಕಿಂತ ಮೊದಲು ಮಾಡ್ಕೊಂಡಿ, ಲಗ್ನರೇ ಭಾರಿ ಆಯ್ತು. ಹೌದು. ಮತ್ತ ಲಗ್ನ ಪಾರ್ಟಿ ಯಾವಾಗ ಕೊಡ್ತೀವೋ ಅಂತ ಕೇಳಿದ್ರು. ಹೌದು. ಖುಷಿದಿಂದ. ಅವಾಗ ಲಗ್ನ ಆಗಿರ್ತಕ್ಕಂಥ ಹುಡುಗ ಹೇಳ್ತಾನ, ಏನತ್ತ? ಏ ದೋಸ್ತ, ವಿಚಾರ ಮಾಡಕ್ ಹೋಗ್ಬೇಡ್ರು, ಕಿಶಾದಾಗ 10,000 ರೂಪಾಯಿ ಅದಾವು. ಇಷ್ಟು ರೊಕ್ಕ ಆಗತ್ತನ ಪಾರ್ಟಿ ಮಾಡೋಣ ಅಂತ ಹೇಳಿ ಅವತ್ತೇ ರಜೆ ಹಾಕಿ ಪಾರ್ಟಿ ಮಾಡಕ್ ಹೋದ್ರು. 8 ಗ್ಲಾಸ್ದಾಗ ದಾರು ಹಾಕಿದ್ರು. ಹೌದಪ್ಪ, ಹೌದು. 8ನೇ ಗ್ಲಾಸ್ ತಗೊಂಡು ಬಂದು ಲಗ್ನ ಆದವನ್ ಮುಂದೆ ಇಟ್ರು. ಲಗ್ನ ಆದವ್ ಹೇಳ್ತಾನ, ಏನತ್ತ? ದೋಸ್ತ, ನನಗೊಬ್ಬನಿಗೆ ಬಿಟ್ಟು ನೀವೇ ಕುಡಿರಿ ಅಂತ ಹೇಳ್ದ. ಹೌದು. ಅವಾಗ 7 ಮಂದಿ ಹತ್ತಾರ ಅವ್ರು. ಏನತ್ತ? ಏ ನೀ ಕುಡಿದ್ರೆ ಪಾರ್ಟಿ, ನೀ ಕುಡಿಲಿಲ್ಲ ಅಂದ್ರೆ ಪಾರ್ಟಿನೇ ಇಲ್ಲ, ದಾರು ಚೆಲ್ತೀವಿ, ಕಂಡನು ಹಾಳು ಮಾಡ್ತೀವಿ ಅಂತ ಹೇಳಿದ್ರು. ಹೌದಪ್ಪ, ಹೌದು. ದೋಸ್ತರ ಮಾತು ಮೀರಬಾರ್ದಂತೇಳಿ 1 ಗ್ಲಾಸ್ ಕುಡ್ದ ಮತ್ತೊಂದು ಗ್ಲಾಸ್ ಹಾಕಿದ್ರು. ಅದೊಂದು ಗ್ಲಾಸ್ ಕುಡ್ದ ಮತ್ತೊಂದು ಗ್ಲಾಸ್ ಹಾಕಿದ್ರು. ಹಿಂಗ 5-6 ಗ್ಲಾಸ್ ಹಾಕಿದ್ರು. ಇವನಿಗೆ ನಿಶೆ ಹಚ್ಚಾಯ್ತು, ತಾಕತ್ ಕಡಿಮೆ ಇತ್ತು, ಚಿತ್ತ ಹಾರಿ ಬಿದ್ದ. ಹೌದು. ಚಿತ್ತಾರಿ ಬಿದ್ದ. ಹೆಣ ತಂದಂಗ ತಂದು ಮನ್ಯಾಗ ಒಕ್ಕಾಡಿದ್ರು. ಕೂಳ್ನೆ ತಿಲ್ಲಿಲ್ಲ, ಊಟನೇ ಮಾಡ್ಲಿಲ್ಲ. ಹೆಣ ತಂದಂಗ ತಂದು ಮನ್ಯಾಗ ಒಕ್ಕಾಡಿದ್ರು. ಮೇ ತಿಂಗಳದಾಗ 1ನೇ ತಾರೀಕಿಗೆ ಒಂದು ಲಗ್ನ ಆಗಿತ್ತು. ಮೇ ತಿಂಗಳು ಮುಗಿಯೋದ್ರಾಗ 4 ದಿನ ಬಿಟ್ಟು ಒಬ್ಬಂದು ಲಗ್ನ, 4 ದಿನ ಬಿಟ್ಟು ಒಬ್ಬಂದು ಲಗ್ನ, ಹಿಂಗ 8 ಮಂದಿದ ಲಗ್ನ ಆಗಿ ಹೋಯ್ತು. 8 ಪಾರ್ಟಿ ಅದು. ಹೌದಪ್ಪ, ಹೌದು. 8 ಪಾರ್ಟಿ ಅದು. ಮೊದಲು ಲಗ್ನ ಆಗಿರ್ತಕ್ಕಂಥ ಹುಡುಗ ದಾರು ಕೂಡ ಚಟ ಫುಲ್ ಬಿದ್ದು ಬಿಡ್ತು. ಹೌದು. ಮೈ ಉಂಡಿತು, ಸಂಪೂರ್ಣ ಮೈ ಉಡಿತು. ದಿನಾಲು ದಾರು ಕುಡಿತಿದ್ದ, ಹೆಂಡತಿ ಹೊಡಿತಿದ್ದ, ತಾಯಿ ತಂದಿಗೆ ಬೈತಿದ್ದ. ಅಂತ ಸಮಯದೊಳಗ ಬಂಗಾರ ಅಂತ 2 ಮಕ್ಕಳು ಹುಟ್ಟುದು. ಹೌದು. ಚೊಚ್ಚಿಲ ಮಗ ಗಂಡಸ ಮಗ, ಆಮೇಲೆ ಹೆಣ್ಮಗಳು ಮಕ್ಕಳು ಹುಟ್ಟುದು. ಮಕ್ಕಳ ಮುಖ ನೋಡಿ ಆಯಿ ಮುತ್ತಿ ಅತ್ತಾರ. ಏನತ್ತ? ಹಿಂಗೆ ಇವನಿಗೆ ಶೈಲಿ ಬಿಟ್ಟೆ ಅಂದ್ರೆ ಇವ್ ಸಂಸಾರ ಹಾಳು ಮಾಡ್ಕೋತಾನ. ಹೌದು. ಇವನಿಗೆ ಸಂಸಾರ ಬೆನ್ನಿಗೆ ಹತ್ತಬೇಕು. ಹೌದು. ಮುಂದಾದ್ರೂ ಚಂದ ಮಾಡ್ಕೊಂಡು ತಿತ್ತಾನ ಅಂತೇಳಿ 20 ಎಕರೆ ನೀರಾವರಿ ಹೊಲ ಅವನ ಹೆಸರಿಗೆ ಮಾಡಿದ್ರು. ಒಂದು ಬಿಲ್ಡಿಂಗ್ ಮನೆ ಕೊಟ್ರು. ಹೌದು. ಇವೇನು ಸಂಸಾರ ಬೆನ್ನಿಗೆ ಹಚ್ಚುಗೊಲಿಲ್ಲ, ಇವ ದಾರದ ಬೆನ್ನಿ ಹತ್ತದ. ಹೌದು. 2 ವರ್ಷದಾಗ 20 ಎಕರೆ ಹೊಲ ಮಾರ್ದ, ಬಿಲ್ಡಿಂಗ್ ಮನಿ ಮಾರ್ದ, ಊರ್ ತುಂಬಾ ಸಾಲ ಮಾಡ್ದ. ಯಾರು ಇವನಿಗೆ 10 ರೂಪಾಯಿ ರೊಕ್ಕ ಕೊಡಲಾದ್ರು. ಅಟ್ಟು ವಜ್ಜಾದ. ಹೌದು. ಅಟ್ಟು ವಜ್ಜಾದ. ಆ ಒಂದು ದಿವಸ ಹೆಂಡತಿಗೆ ಒಂದು ಕೇಳ್ತಾನ, ಏನಂತ? ನೋಡು, ನನಗೆ ಯಾರು ಊರಾಗ 10 ರೂಪಾಯಿ ರೊಕ್ಕ ಕೊಡಲಾಗ್ಯಾರ, ದಾರು ಕುಡಿದ್ರೆ ಮೈಯಾಗ ಶಕ್ತಿ ಬರ್ತದ. ಹೌದು. ದಾರು ಕುಡಿದ್ರೆ ನನಗೆ ನಿಂದ್ರಕ್ ಬರ್ತದ, ತಿರ್ಗಾಳಕ್ ಬರ್ತದ. ದಾರು ಕುಡ್ಲ ನೋಡಿ ತಿರ್ಗಾಳಕ್ ಬರಲ್ಲ, ನಿಂದ್ರಕ್ ಬರೋದಿಲ್ಲ. ನಿನ್ನ ಬಲಿಯಕ್ ರೊಕ್ಕ ಇದ್ದಂದ್ರ ಕೊಡು, ನಾ ದಾರು ಕುಡಿದು ಬರ್ತೀನಿ ಅಂದ. ಹೌದು. ಅವಾಗ ಹೆಂಡತಿಗೆ ಸ್ವಲ್ಪ ಸಿಟ್ಟು ಬಂದತ್ತಾಳ. ಏನತ್ತ? ರೀ, ಹೊಲಾನು ಮಾರಿದ್ರಿ, ಮನಿನು ಮಾರಿದ್ರಿ, ಊರ್ ತುಂಬಾ ಸಾಲನು ಮಾಡಿದ್ರಿ. ಒಂದು ದಿವಸ ನಿಮ್ ಇದ್ರ ನಿಂತ ನಾ ಮಾತಾಡಿಲ್ಲ. ನಾ ಕೂಲಿ ನಾಲಿ ಮಾಡಿ ತಂದಿರ್ತಕ್ಕಂಥ ರೊಕ್ಕದೊಳಗ ನಿಮಗ ಊಟ, ಮಕ್ಕಳಿಗೆ ಊಟ, ನನಗ ಊಟ ಹಾಕ್ಬೇಕಾದ್ರೆ ಸಾಲಾಗ್ಯದ. ಹೌದು, ಸಾಲಾಗ್ಯದ. ಇಂಥ ಸಮಯದೊಳಗ ರೊಕ್ಕ ಕೇಳ್ತಿರಲ್ರಿ, ನಿಮಗ ನಾಚಿಕೆ ಬರಲ್ಲ ಅಂತೇಳಿ ಹೆಣ್ಮಗಳು ಒಂದೇ ಒಂದು ಮಾತು ಬೈದಳು. ಹೌದು. ಬೈದ ಕೂಡಲೇನೆ ನನಗೇ ನೀ ಬೈತಿ, ನನಗೇ ನೀ ಇದ್ರ ನಿಂತ ಮಾತಾಡ್ತಿ ಅಂತೇಳಿ ಹೆಂಡತಿಗೆ ನೆಲಕ್ಕೆ ಹಾಕಿ ಒದಿಲಿಕ್ಕತ್ತ. 6 ವರ್ಷದ ಮಗ ಇದ್ದ, 4 ವರ್ಷದ ಮಗಳಿದ್ಳು. ಅಪ್ಪನ ಕಾಲು ಹಿಡ್ಲಿಕ್ಕತ್ತ ಮಕ್ಕಳು ಬಂದು. ಹೌದು. ಯಪ್ಪಾ, ಅವು ಹೊಡಿಬೇಡ, ಅವು ಸಾಯ್ತದ ಅಂತೇಳಿ ಮಕ್ಕಳು ಕಾಲು ಹಿಡ್ಲಿಕ್ಕತ್ತು. ಮಕ್ಕಳು ಖಬರ್ನು ಇಡ್ಲಿಲ್ಲ, ಮಕ್ಕಳಿಗಿನ ಒದಿಲಿಕ್ಕತ್ತ. ಹೆಂಡತಿಗೆ ಒದ್ದ, ಮಕ್ಕಳಿಗೆ ಒದ್ದು ಸಾಕಾಗಿ ದಾರದ ಅಂಗಡಿ ಕಡೆಗೆ ಹೋದ. ಅಂತ ಗಿರಾಕಿನೇ ಅವನಿಗೆ ಗಂಟು ಬಿತ್ತು. ಅಂತ ಗಿರಾಕಿನೇ ಗಂಟು ಬಿತ್ತು. ಇಬ್ಬರು ಕೂಡಿ ದಾರು ಕುಡ್ಕೋತ ಕೂತ್ರು. ಅವಾಗ 6 ವರ್ಷದ ಕೂಸು ಹತ್ತದ ತಾಯಿಗೆ. ಏನತ್ರಿ? ಯವ್ವಾ, ಈಗ ಟೈಮ್ 6 ಆಗಲ್ಕತ್ತದ. ಮುಂಜಾನೆ ಹಿಡಿದು ನಾ ಏನು ಊಟ ಮಾಡಿಲ್ಲ, ಮನ್ಯಾಗ ಏನಾರ ಇದ್ರ ನನಗೆ ಉಳ್ಳಕ್ಕೆ ಕೊಡು
ತಾಯಿ ಅಲ್ಲಕತ್ತು 6 ವರ್ಷದ ಕೂಸ. ಹೌದು. ಅವಾಗ ತಾಯಿ ಅತ್ತಾಳ, ಏನತ್ರಿ? ಯಪ್ಪ ದಿನ ನಾ ಕೂಲಿಗೆ ಹೋಗ್ತಿದ್ದ. ಹೋಗಿದ ಆ ಅಣ್ಣ ಅವರು ಕೂಲಿಗೆ ಹೋದ ಕೂಡೇನೆ ಅವರು ನನಗೆ ಪಗಾರ ಕೊಡ್ತಿದ್ರು. ಅದೇ ರೊಕ್ಕದಿಂದ ನಿಮ್ಗೆ ಏನಾರ ಮಾಡಿ ತಂದು ಹಾಕ್ತಿದ್ದ. ಇವತ್ತು ನಾ ಎಲ್ಲಿಗೆ ಹೋಗಿಲ್ಲ, ನನ್ನ ಬಯಲಕ್ ರೊಕ್ಕ ಇಲ್ಲ, ನಾ ಎಲ್ಲಿದ ಮಾಡಿ ಹಾಕ್ಲಿ ಮಕ್ಕಳೇ ಅಂತೇಳಿ ತಾಯಿ ಮಕ್ಕಳ ತೆಕ್ಕಿಗೆ ಬಿದ್ದಾಳಕತ್ತಳು. ಹೌದು. ಅವಾಗ 6 ವರ್ಷದ ಕೂಸಿನ ಬಲ್ಯಾಕ 5 ರೂಪಾಯಿ ಇದ್ದು. ಹೌದು. 5 ರೂಪಾಯಿ ತಗೊಂಡು ಕೂಸ ಸೀದಾ ಮೆಡಿಕಲ್ಕ್ ಹೋಯ್ತು. ಮೆಡಿಕಲ್ಕ್ ಹೋಗಿ ಮೆಡಿಕಲ್ ಅಣ್ಣನ ಮುಂದೆ 5 ರೂಪಾಯಿ ಇಟ್ಟು ಕೂಸ್ ಹತ್ತದ. ಏನತ್ರಿ? ಅಣ್ಣ ಇವ್ 5 ರೂಪಾಯಿ ತಗೋ, 5 ರೂಪಾಯಿ ತಗೊಂಡು ನನಗ್ ಹಸು ಹಾಲಾರದ ಗೋಳಿ ಕೊಡುವಲಕತ್ತ ಕೂಸ. ಹೌದು ಅಣ್ಣ ನನಗ್ ತುಂಬಾ ಹಸು ಆಗ್ಯದ, ಈ ಗೋಳಿ ನುಂಗದಂದ್ರ ನನಗ್ ಹೊಟ್ಟೆ ಹಸು ಆಗಬಾರ್ದಣ್ಣ, ನನಗ ಅಂತ ಗೋಳಿ ಕೊಡು ಅಣ್ಣ ಅಂತೇಳಿ ಆ ಮೆಡಿಕಲ್ ಅಣ್ಣನ ಮುಂದೆ ಅಂದ ಕೂಡಲೇನೆ ಆ ಮೆಡಿಕಲ್ ಅಣ್ಣನ ಕಣ್ಣಾಗಿ ನೀರು ಹನಿ ಹನಿಯಾಗಿ ಟೇಬಲ್ ಮ್ಯಾಗ ಬೀಳಕತ್ತು. ಯಪ್ಪಾ ನೀ ಯಾರ ಮಗೋದ್ಯೋ, ಇಂಥ ಪರಿಸ್ಥಿತಿ ಯಾಕೆ ಬಂದದ ಅಂದ ಕೂಡಲೇನೆ ಅವಾಗ ಕೂಸ್ ಹೇಳ್ತದ, ಅಣ್ಣ ನಮ್ಮ ಅಪ್ಪಿದ್ದ ದಿನಾಲು ಹೊಡಿತಾನ, ನನಗೆ ಎಂತ ತಿಳಿಲಿಕ್ಕತ್ತದ ನೋಡು, ಅಂದಿನ ದಿನ ಹಿಡಿದು ನಾನು ಹೊಟ್ಟೆ ತುಂಬ ಊಟನೇ ಮಾಡಿಲ್ಲ ಅಣ್ಣ, ನಾ ದಿನಾಲು ನಾ ಉಪವಾಸ ಮಲ್ಕೋತೀನಿ, ಈ ಗೋಳಿ ನೀ ಕೊಟ್ಟೆ ಅಂದ್ರೆ ನಾನು ನುಂಗದಂದ್ರೆ ಹೊಟ್ಟೆ ಹಸು ಆಗ್ಬಾರ್ದಣ್ಣ, ಅಂತ ಗೋಳಿ ಕೊಡು, ಕರೆ 1 ಗೋಳಿ ಕೊಡಬೇಡ 3 ಗೋಳಿ ಕೊಡು, ಮನ್ಯಾಗ ನಮ್ಮ ಅವ್ವ ನನ್ನ ತಂಗಿ ಅದಾರ ಅಲ್ಲಕತ್ತ. ಹೌದು, 3 ಮಂದಿ ಒಂದೊಂದು ಕೊಡು ಅಂತ ಹೇಳ್ದ. 3 ಗೋಳಿ ಕೊಡು ಅಂದ ಕೂಡಲೇನೆ ಅವ ಮೆಡಿಕಲ್ ಅಣ್ಣತನ, ಯಪ್ಪ ನನಗ ಮಕ್ಕಳದವೋ, ನನ್ನ ಕೈವಾರ ನಾ ಹೆಂಗ ಗೋಳಿ ಕೊಡ್ಲಿ ಅಂತಾವು, ನಿನ್ನ ಗೋಳಿ ಕೊಡಂಗಿಲ್ಲ 3 ಊಟ ಕೊಡಿಸ್ತೀನಿ ಅಂತೇಳಿ ಖಾನಾವಳಿಗೆ ಹೋಗಿ 3 ಊಟ ಕೂಸಿನ ಕೈಯಾಗ ಕೊಟ್ಟ. ಆ ಕೂಸು ತಗೊಂಡು ಊಟ ತಗೊಂಡು ಮನಿಗೆ ಹೋಯ್ತು. ಮನ್ಯಾಗ ಹೋಗಿ ತಾಯಿ ಕೈಯಾಗ ಕೊಟ್ಟದ. ಏನತ್ರಿ? ಯವ್ವಾ ನನಗ್ ತುಂಬಾ ಹಸು ಆಗ್ಯದ, ಮೆಡಿಕಲ್ ಅಣ್ಣ 3 ಊಟ ಕೊಡ್ಸ್ಯಾನ, ಊಟ ಹೊರಗೆ ತೆಗಿತಾಯಿ, ನಾವು ಊಟ ಮಾಡೋನ್ಲಕತ್ತು. ಹೌದಪ್ಪ ಹೌದು. ತಾಯಿ ಇದ್ದಕ್ಕೆ 3 ಊಟ ಹೊರಗೆ ತೆಗೆದಳು. ಆಮೇಲೆ ಮತ್ತೆ 6 ವರ್ಷದ ಕೂಸು ಹೇಳ್ತದ, ಏನತ್ರಿ? ಯವ್ವಾ 3 ಊಟ ಹೊರಗೆ ತೆಗಿಬೇಡ, 2 ಊಟದೊಳಗ ನಾನು ನೀನು ತಂಗಿ ಕಲ್ತು 3 ಮಂದಿ ಊಟ ಮಾಡೋನು, 1 ಊಟ ಮಾತ್ರ ಅಪ್ಪ ಹಸದು ಬರ್ತಾನ, ಅಪ್ಪಗ ತೆಗೆದಡನಲಕತ್ತ 6 ವರ್ಷದ ಕೂಸ. ಹೌದು 6 ವರ್ಷದ ಕೂಸ ಹಿಂಗ ಅಂದ ಕೂಡಲೇ ತಾಯಿಗೆ ಖುಷಿ ಆಯ್ತು. ಖುಷಿಯಾಗಿ ಮಗನಿಗೆ ಹೇಳ್ತಾಳ, ಏನತ್ತ? ಯಪ್ಪ ನನಗೆ ಬಹಳ ಆನಂದ ಆಯ್ತು, ಇಷ್ಟು ದಿವಸ ನನಗೆ ಚಿಂತೆ ಇತ್ತು. ಯಾವ ಚಿಂತೆ ಇತ್ತು ಅಂತ ಕೇಳಿದ್ರ, ನಾ ಸತ್ತ ಮೇಲೆ ನನ್ನ ಗಂಡಗ ನೋಡ್ಕೊಳ್ಳೋರು ಯಾರ ತಿಳಿ ನನಗೆ ಚಿಂತೆ ಇತ್ತು. ಯಪ್ಪ ಒಂದು ದಿವಸ ನಿಮ್ಮ ಅಪ್ಪನ ಕೈಗೆ ನನ್ನ ಸಾವದ, ನಾ ಸಾಯ್ತೀನಿ, ನಾ ಸತ್ತ ಮೇಲೆ ನಿಮ್ಮ ಅಪ್ಪಗ ನೀ ಹಿಂಗೆ ಊಟ ಕೊಟ್ಟು ನೋಡ್ಕೋಬೇಕು ಮಗನ ಅಂತೇಳಿ ತಾಯಿ ಮಗನ ಕೈಲಿ ಭಾಷೆ ತಗೊಳಕತ್ತಾಳ. ತಾಯಿ ಮಗ ತಾಯಿಗೆ ಭಾಷೆ ಕೊಡ್ಲಕತ್ತಾನ. ಇಂಥ ತಾಯಿಗೆ ಇಂಥ ಮಕ್ಕಳಿಗೆ ಕುಡುಕ ಗಂಡು ಬಂದು ಏನು ಮಾಡ್ತಾನ ಅಂತಕ್ಕಂಥದ್ದು ಒಂದೇ ನುಡಿ ಒಳಗೆ ಮುಕ್ತಾಯ ಆಗ್ತದ. ಹಾಡು ಹೇಳ್ರಿಪ್ಪ. ಹಗಲಿರುಳು ದುಡಿದು ತಾಯಿ ಮಕ್ಕಳನ್ನ ಸಲುತ್ತಾಳ, ಅಕಿನ ಕಷ್ಟ ದೇವರೇ ಬಲ್ಲ. ರೊಕ್ಕ ಕೊಡಾಳಂತ ಹೆಂಡತಿನ ಮ್ಯಾಲ ತಿಂತನ ಕರವಲ್ಲ. ಮಕ್ಕಳ ಕರ್ಕೊಂಡು ತಾಯಿ ಮನೆಯಾಗ ಮನೆಗ್ಯಾಳ, ಕೊಡದು ಅವ ಬಂದನ ಪುಲ್ಲ. ನಿತ್ಯ ಹತ್ತಿದ ತಾಯಿನ ಮಕ್ಕಳನ್ನ ಕೊಂದಾನ, ತಲೆ ಮ್ಯಾಲ ಹೇರಿ ಬಿಟ್ಟ ದೊಡ್ಡ ಕಲ್ಲ. ನಿತ್ಯ ಹತ್ತಿದ ತಾಯಿನ ಮಕ್ಕಳನ್ನ ಕೊಂದಾನ, ತಲೆ ಮ್ಯಾಲ ಹೇರಿ ಬಿಟ್ಟ ದೊಡ್ಡ ಕಲ್ಲ. ಯವ್ವ ಕುಡಕ ಗಂಡನ ಜೋಡಿ ಬಾಳೆ ಮಾಡುದು ಒಂದರ ಕಣ್ಣೀರ ಕುಳರಾತರಿ ಹಗಲ. ಕುಡಕ ಗಂಡನ ಜೋಡಿ ಜೀವನ ಮಾಡುದು ಒಂದರ ಕಣ್ಣೀರ ಕುಳರಾತರಿ ಹಗಲ. ಕೆಡಗಾಲ ಕುತ್ತಗೆ ಎಟ್ಟ ಕೊಡಗೋಲ. ಶಿವನೇ ಅಂತ ಕೆಡಗಾಲ ಕುತ್ತಗೆ ಎಟ್ಟ ಕೊಡಗೋಲ.
ಕುಡಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡದ ಗಂಡನ ಜೋಡಿ ಜೀವನ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ತಾಯಿ ಮಕ್ಕಳು ಮಲ್ಕೊಂಡಿದ್ರು ನಿಷೇಧಾಗ ಬಂದು ಎತ್ತಲಾರ್ದಂತ ಕಲ್ಲು ತಗೊಂಡು ಬಂದು ಮಕ್ಕಳ ತಲೆ ಮ್ಯಾಗ ಹೆಂಡತಿ ತಲೆ ಮ್ಯಾಗ ಹೇರಿ ಬಿಟ್ಟ ಮಕ್ಕಳು ಹೆಂಡತಿ ಒದ್ದಾಡಿ ಪ್ರಾಣ ಬಿಟ್ರು. ಹೌದು. ಹೊತ್ತು ಹೊಂಟು ಆಯಿ ಮುತ್ಯ ಗೊತ್ತಾಯ್ತು. ಆಯಿ ಮುತ್ಯ ಗೊತ್ತಾದ ಈ ಮಗನಿಗೆ ಬೈತಾರ, ಏನತ್ತ? ಎಂತ ಮಗ ಹುಟ್ಟಿದ್ವೋ, ಬಂಗಾರ ಅಂತ ಸೊಸೆಗೆ ಬಂಗಾರ ಅಂತ ಮೊಮ್ಮಕ್ಕಳಿಗೆ ಕೊಲದಿ. ಹೌದು. ನಿನ್ನಂತ ಮಗ ಈ ಭೂಮಿ ಮೇಲೆ ಇರಬಾರ್ದು, ನಮ್ಮ ಹೊಟ್ಟೆಗೆ ಯಾಕರೆ ಹುಟ್ಟಿದ್ವೋ, ನೀ ಇರ್ತಕ್ಕಂಥ ಜಾಗ ಇದು ಅಲ್ಲ, ನೀ ಇರ್ತಕ್ಕಂಥ ಜಾಗ ಬ್ಯಾರೇನೆ ಐತಿ ಅಂತೇಳಿ ಸ್ವತಃ ಅವನ ತಾಯಿ ತಂದಿನಿ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರ ಮಾರಣ್ಣ. ಹೌದು. ಇಂತ ಹೆಂಡತಿಗೆ ಇಂತ ಮಕ್ಕಳಿಗೆ ಕೊಂದಿದಂದ ಬಳಕ ನಿನ್ನಂತವನು ಇಲ್ಲಿ ಜಾಗಿಲ್ಲ. ಹೌದು. ನಮಗ ಪಾಪ ಬಂದ್ರೆ ಬರಲಕ್ಕ, ನೀನು ಅಲ್ಲೇ ಇರಬೇಕು ಅಂತ ಹೇಳಿ ಸ್ವತಃ ತಾಯಿ ತಂದಿನಿ ಹೋಗಿ ಮಗನ ಮ್ಯಾಗ ಕಂಪ್ಲೇಂಟ್ ಕೊಟ್ರತ. ಹೌದು. ಇದು ಎದರದಿಂದ್ರಿ? ಇದು ಮಜಾ ಮಾಡಿದ್ರ ಸಲುವಾಗಿ. ಹೌದು. ಮಜಾ ಮಾಡಿದ್ರ ಸಲುವಾಗಿ ಏನಾಯ್ತು ಅಂತ ಕೇಳಿದ್ರ ಏನಾಯ್ತ್ರಿ? ಸಜ್ಜೆ ಆಯ್ತು ಅಮರಣ್ಣ. ಹೌದು. ಮಡದಿ ಮಕ್ಕಳ ಕೊಂದು ಸುಡುಗಾಡು ಮಾಡ್ಯ ನಮ್ಮನಿ, ತಾ ಹೋಗಿ ಸೇರ್ಕೊಂಡನ ಜೇಲ. ಮಜಾ ಮಾಡಿದಕ್ಕಾಗಿ ಸಜಾಗಿ ಹೋಯ್ತು ಕಲಿಯುಗದ ಕುಡುಕರ ಇಲಿಲ್ಲ. ಶಿವನಿಗೆ ಶಿವರಾಯ ಪಟ್ಟಣ ಕಥೆಯ ಚಾಲ ಬವದಾಗ ಬಂದು ಜಾಗೃತಿ ಇರುವಂದ ಚಟದಾಗ ಐತ್ಯಪ್ಪ ನಿಮ್ಮ ಶೀಲ. ಬವದಾಗ ಬಂದು ಜಾಗೃತಿ ಇರುವಂದ ಚಟದಾಗ ಐತ್ಯಪ್ಪ ನಿಮ್ಮ ಶೀಲ. ಮಜಾ ಮಾಡಿದಕ್ಕಾಗಿ ಸಜ್ಜಾಗಿ ಹೋಯ್ತು ಕಲಿಯುಗದ ಕುಡುಕರ ಇಲಿಲ್ಲ. ಆ ಮಜಾ ಮಾಡಿದಕ್ಕಾಗಿ ಸಜ್ಜಾಗಿ ಹೋಯ್ತು ಕಲಿಯುಗದ ಕುಡುಕರ ಇಲಿಲ್ಲ. ಗಡಗಾಲ ಕುದಗೆಗೆ ಎಟ್ಟಂಗೋ ಕುಡಗೋಲ ಅಂತ ಗಡಗಾಲ ಕುದಗೆಗೆ ಎಟ್ಟಂಗೋ ಕುಡಗೋಲ ಕುಡಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಮಜಾ ಮಾಡಿದಕ್ಕಾಗಿ ಸಜಾಗಿ ಹೋಯ್ತು ಕಲಿಯುಗದ ಕುಡಕರ ಇಲಿಲ್ಲ. ಮಡದಿ ಮಕ್ಕಳ ಕೊಂದು ಸುಡಗಾಡ ಮಾಡ್ಯ ನಮ್ಮನಿ, ತಾ ಹೋಗಿ ಸೇರಿಕೊಂಡನ ಜೇಲ. ಮಜ್ಜಾ ಮಾಡಿದಕ್ಕಾಗಿ ಸಜ್ಜಾಗಿ ಹೋಯ್ತು ಕಲಿಯುಗದ ಕುಡುಕರ ಇಲಿಲ್ಲ. ಗುರವಿಗೆ ಶಿರವಾಗಿ ಶಿವರಾಯ ಶಿವರಾಯ ಗುರವಿಗೆ ವರಬೇಡಿ ಬರದಾನ, ಭರದ ಕೊಟ್ಟನ ಕಥೆಯ ಚಾಲ ಬಂದು ಜಾಗೃತಿ ಇರುವಂದ ಚಟದಾಗ ಐತ್ಯಪ್ಪ ನಿಮ್ಮ ಶೀಲ. ಬವದಾಗ ಬಂದು ಜಾಗೃತಿ ಇರುವಂದ ಚಟದಾಗ ಐತ್ಯಪ್ಪ ನಿಮ್ಮ ಶೀಲ. ಮಜಾ ಮಾಡಿದಕ್ಕಾಗಿ ಸಜ್ಜಾಗಿ ಹೋಯ್ತು ಕಲಿಯುಗದ ಕುಡುಕರ ಇಲಿಲ್ಲ. ಮಜಾ ಮಾಡಿದಕ್ಕಾಗಿ ಸಜ್ಜಾಗಿ ಹೋಯ್ತು ಕಲಿಯುಗದ ಕುಡುಕರ ಇಲಿಲ್ಲ. ಗಡಗಾಲ ಕುದಗೆಗೆ ಎಟ್ಟಂಗೋ ಕುಡಗೋಲ ಅಂತ ಗಡಗಾಲ ಕುದಗೆಗೆ ಎಟ್ಟಂಗೋ
ಎತ್ತಂಗ ಕುಡಗೋಲ ಮಜಾ ಮಾಡಿದಕ್ಕಾಗಿ ಸಜಾಗಿ ಹೋಯ್ತು ಕಲಿಯುವುದ ಕುಡಕರ ಏನೇಲ ಮಜಾ ಮಾಡಿದಕ್ಕಾಗಿ ಸಜಾಗಿ ಹೋಯ್ತು ಕಲಿಯುವುದ ಕುಡಕರ ಏಲೇಲ